ಇಸ್ರೇಲ್ನ ಹೈಫಾ ನಗರದಲ್ಲಿ ಇರಾನ್ ದಾಳಿ ನಡೆಸಿರ್ತಕ್ಕಂಥದ್ದು. ನಾಗರಿಕರನ್ನ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದ್ದಾರೆ. ನಾಗರಿಕರನ್ನ, ಸಿವಿಲಿಯನ್ಸ್ ಅನ್ನ ಗುರಿಯಾಗಿಸಿ ಕ್ಷಿಪಣಿ ದಾಳಿಗೆ 15ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಅಂತಕ್ಕಂಥ ರಿಪೋರ್ಟ್ ನಮಗೀಗ ಬರ್ತಾ ಇದೆ. ಟೆಲ್ ಅವೀವ್ನಲ್ಲಿ ಕಟ್ಟಡಗಳ ಮೇಲೆ ಮಿಸೈಲ್ ದಾಳಿಯಾಗಿದೆ. ಕಟ್ಟಡಗಳಿಗೆ ಭಾರಿ ಹಾನಿಯಾಗಿದೆ. ನಾಗರಿಕರಿದ್ದ ಕಟ್ಟಡಗಳಿಗೆ ಭಾರಿ ಹಾನಿ, ಕೆಲವರಿಗೆ ಗಾಯ ಆದಂತಹ ವರದಿ ಕೂಡ ಆಗ್ತಾ ಇದೆ. ಇಸ್ರೇಲ್ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅಂದರೆ ಗಾಯಾಳುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಹೈಫಾ ನಗರವನ್ನು ಟಾರ್ಗೆಟ್ ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಹಾಗಾಗಿನೇ ನಾಗರಿಕರನ್ನ ಗುರಿಯಾಗಿಸಿ ಅವರು ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ, ನೋಡಿ ಇಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇರತಕ್ಕಂಥ ದೃಶ್ಯ. ಒಂದು ಕಡೆ ಕಟ್ಟಡಗಳೆಲ್ಲ ಬಿದ್ದೋಗಿದೆ. ಅಲ್ಲಿರ್ತಕ್ಕಂಥ ಸಿವಿಲಿಯನ್ಸನ್ನು ಹಾಸ್ಪಿಟ್ಲಿಗೆ ಸೇರಿಸಬೇಕು. ಹಾಗಾಗಿ ರಕ್ಷಣಾ ಕಾರ್ಯ ಇಸ್ರೇಲ್ನಲ್ಲಿ ಜೋರಾಗಿ ನಡೀತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಅಮೆರಿಕದ ಎಚ್ಚರಿಕೆಯ ನಡುವೆಯೂ ಕೂಡ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಅದರಲ್ಲೂ ಹೈಫಾ ನಗರ ಭಾರಿ ಟಾರ್ಗೆಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಏನೇನು ಅನಾಹುತಗಳಾಗಿದೆ, ಏನೇನು ಹಾನಿಯಾಗಿದೆ, ಈ ಪ್ರಾಣಹಾನಿ ಬಗ್ಗೆ ಏನಾದರೂ ವರದಿ ಬಂತ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಇಸ್ರೇಲ್ನ ಪ್ರಮುಖ 3 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು ಇರಾನ್. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್, ಹೈಫಾ ಜೊತೆಗೆ ಜೆರುಸೆಲಂ, ಈ 3 ಪ್ರದೇಶಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿಯನ್ನು ನಡೆಸಿದೆ. ಸುಮಾರು 40ರಿಂದ 50 ಕ್ಷಿಪಣಿಗಳನ್ನು ಬಳಸ್ಕೊಂಡು ಈಗ ಅಟ್ಯಾಕ್ ಅನ್ನು ಮಾಡಿದೆ. ಇದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ನೆಲಕ್ಕುರುಳಿದಾವೆ. ಕಟ್ಟಡಗಳ ಅವಶೇಷಗಳಡಿ ನೂರಾರು ಸಂಖ್ಯೆಯಲ್ಲಿ ಅಲ್ಲಿನ ನಾಗರಿಕರು ಸಿಲುಕಿಕೊಂಡಿದ್ದಾರೆ. ಅಂಥವರ ರಕ್ಷಣಾ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ಈವರೆಗೆ ಹೈಫಾ ನಗರದಲ್ಲಿ 15 ಜನರಿಗೆ ತೀವ್ರ ಗಾಯಗಳಾಗಿದ್ದಾವೆ ಅನ್ನುವಂತಹ ವರದಿಯಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗಳಿಗೂ ಕೂಡ ದಾಖಲು ಮಾಡುವಂತಹ ವ್ಯವಸ್ಥೆಗಳು ಆಗ್ತಾ ಇದೆ. ಪ್ರಮುಖ 3 ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಅದರಲ್ಲೂ ಕೂಡ ನಾಗರಿಕರ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯನ್ನು ನಡೆಸಿದೆ. ಬೆಳಗಿನ ಜಾವದಿಂದಲೂ ಕೂಡ ನಿರಂತರವಾಗಿ ಈ ಒಂದು ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿನ ನಾಗರಿಕರು ಈಗ ಬಂಕರ್ಗಳಿಗೆ ಸ್ಥಳಾಂತರ ಕೂಡ ಆಗ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಆ 3 ನಗರಗಳಲ್ಲಿ ಕೂಡ ಅಲ್ಲಿ ಸಾರ್ವಜನಿಕ ಬಂಕರ್ಗಳಿದ್ದಾವೆ, ಜೊತೆಗೆ ಸ್ವಂತ ಮನೆಗಳಲ್ಲಿ ಕೂಡ ಬಂಕರ್ಗಳಿದ್ದಾವೆ. ಆಯಾ ಬಂಕರ್ಗಳಲ್ಲಿ ಈಗ ಜನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಬಂಕರ್ಗಳಲ್ಲಿ ಹೋಗಿ ಕೂತಿದ್ದಾರೆ. ಅದರ ಜೊತೆಗೆ ಅಲ್ಲಿ ತೀವ್ರ ಗಾಯಗಳು ಏನಾಗಿದ್ದಾವೆ ಅಂಥವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಮತ್ತು ಸಾವುಗಳು ಕೂಡ ಆಗಿದ್ದಾವೆ ಅನ್ನುವಂತಹ ವರದಿ ಆಗ್ತಾ ಇದೆ. ಆದರೆ ಅಧಿಕೃತವಾಗಿ ಅದು ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಾಗಿದೆ ಅಷ್ಟೇ. ಈಗಾಗಲೇ ಇಸ್ರೇಲ್ನ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯವನ್ನು ಕೂಡ ಆರಂಭಗೊಳಿಸಿದ್ದಾವೆ. ಜೊತೆಗೆ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ, ಅದರಲ್ಲೂ ಕೂಡ 10 ನಗರಗಳಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಆ 10 ನಗರಗಳಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಸೈರನ್ ಕೂಡ ಮೊಳಗ್ತಾ ಇದೆ. ಯಾರು ಕೂಡ ರಸ್ತೆಗೆ ಇಳಿಬೇಡಿ ಅನ್ನುವಂತಹ ರೆಡ್ ಅಲರ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಮೊಬೈಲ್ಗಳಿಗೂ ಕೂಡ ನಿರಂತರವಾಗಿ ರೆಡ್ ಅಲರ್ಟ್ ಮೆಸೇಜ್ಗಳು ಕೂಡ ಹೋಗ್ತಾ ಇದೆ. ಸೊ ಆ ಮೆಸೇಜ್ಗಳು ಹೋಗ್ತಾ ಇದ್ದ ಹಾಗೆ ಅಲ್ಲಿನ ನಾಗರಿಕರು ನೇರವಾಗಿ ಅವರ ಮನೆಗಳಲ್ಲಿರುವಂತಹ ಬಂಕರ್ಗಳು ಅಥವಾ ಸಾರ್ವಜನಿಕವಾಗಿ ಇದ್ದಂತಹ ಬಂಕರ್ಗಳಿಗೆ ಶಿಫ್ಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರೋ ಹಾಗಿಲ್ಲ. ಆ ರೀತಿಯ ಸೂಚನೆಯನ್ನು ಆ ಒಂದು ರೆಡ್ ಅಲರ್ಟ್ ಮೆಸೇಜ್ಗಳಿಗೆ ಕೊಡುತ್ತೆ. ಸೊ ಈಗಾಗಲೇ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಲ್ಲಿನ ಆಸ್ಪತ್ರೆಗಳಿಗೂ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಜೊತೆಗೆ ವ್ಯಾಪಾರ ಕೇಂದ್ರಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಸಾರಿಗೆ ವ್ಯವಸ್ಥೆ ಕೂಡ ಬಂದ್ ಆಗಿದೆ. ಸೊ ಹೀಗಾಗಿ ತೀರಾ ಎಸೆನ್ಷಿಯಲ್ ಸರ್ವಿಸ್ಗಳು ಮಾತ್ರ ಅಲ್ಲಿ ಓಪನ್ ಆಗಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಎಲ್ಲೋ ಒಂದು ಕಡೆ ಅಂದರೆ ಕಳೆದ ಸುಮಾರು ಒಂದು 10 ದಿನಗಳಿಂದ ನಡೀತಾ ಇದ್ದಂತಹ ಪ್ರತಿ ದಾಳಿಯಲ್ಲಿ ಇವತ್ತು ಬೆಳಗಿನ ಜಾವದಿಂದ ನಡೀತಾ ಇದ್ದಂತಹ ದಾಳಿಯ ತೀವ್ರತೆಯನ್ನು ನೋಡ್ತಾ ಇದ್ರೆ ಅದು ದೊಡ್ಡ ಮಟ್ಟದಲ್ಲಿ ಏನು ಇರಾನ್ನಿಂದ ದಾಳಿ ಆಗ್ತಾ ಇದೆ. ಸೊ ಹೀಗಾಗಿ ಇಸ್ರೇಲ್ ಸರ್ಕಾರವು ಕೂಡ, ಅಲ್ಲಿನ ಆಡಳಿತವು ಕೂಡ ಯಾರೂ ಕೂಡ ರಸ್ತೆಗೆ ಇಳಿಬೇಡಿ ಅನ್ನುವಂತಹ ಸೂಚನೆಯನ್ನು ಈಗ ಅಲ್ಲಿನ ನಾಗರಿಕರಿಗೆ ಕೊಟ್ಟಿದೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇಸ್ರೇಲ್ನಲ್ಲಿ ಆತಂಕದ ಪರಿಸ್ಥಿತಿ, ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇರ್ತಕ್ಕಂಥದ್ದೇ ಆತಂಕದ ಪರಿಸ್ಥಿತಿ. ಈಗಾಗಲೇ ಅಪಾರ ಆ ಕಟ್ಟಡಗಳನ್ನ ನೋಡಿದ್ರೆ ಅದರ ಕಟ್ಟಡಗಳ ಅವಶೇಷಗಳಡಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ, ಎಷ್ಟು ಜನ ಮೃತಪಟ್ಟಿದ್ದಾರೋ, ಇವೆಲ್ಲ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಹೈಫಾ ನಗರವನ್ನು ದೊಡ್ಡ ಮಟ್ಟದಲ್ಲಿ ಇರಾನ್ ಟಾರ್ಗೆಟ್ ಮಾಡಿದೆ. ಜೊತೆಗೆ ಟೆಲ್ ಅವೀವ್ ಮತ್ತು ಜೆರುಸಲೆಂ